ಹರಿಯಾಣದಲ್ಲಿ ಕಾಂಗ್ರೆಸ್ ಹಾಫ್ ಸೆಂಚುರಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮ್ಯಾಜಿಕ್ ನಂಬರ್ ಇರೋದು 45, ಅಂದ್ರೆ 45 ಕ್ರಾಸ್ ಆಗಿ 46, ಬಟ್ ಅದನ್ನ ದಾಟಿ 10 ಸ್ಥಾನ ಎಕ್ಸ್ಟ್ರಾ ಕಾಂಗ್ರೆಸ್ ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ 56 ಬರುತ್ತೆ ಅಂತ ಹೇಳಿ. ಹೌದು, ಈಗಾಗಲೇ 54 ಬಂದಿದೆ, ರೀಚ್ ಆಗಿದ್ದಾರೆ ಕಾಂಗ್ರೆಸ್ ಹತ್ರ ಬಂದಿದೆ. ಇನ್ನು 6 ಕ್ಷೇತ್ರಗಳ ರಿಸಲ್ಟ್ ಬರಬೇಕಾಗಿದೆ. ರಿಸಲ್ಟ್ ಬರಬೇಕಂದ್ರೆ ಇದು ಅಂತಿಮ ಅಂತಲ್ಲ, ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿ, ಬಟ್ ಅದು ಬಹುತೇಕ ಅಂತಿಮ ಆಗುತ್ತೆ. ಒಂದು ಬಹಳ ಫಿಕ್ಸ್ ವೀಕ್ಷಕರೇ, ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ. ಅಲ್ಲಿ ಭೂಪೇಂದ್ರ ಸಿಂಗ್ ಹುಡಾ ಆಗ್ತಾರಾ ಮತ್ತೆ ಶೈಜಾ ಆಗ್ತಾರಾ ಅನ್ನುವಂಥದ್ದು ಮಾತ್ರ ಈಗಿರುವಂಥದ್ದು. ಶೈಜಾ ದಲಿತ ನಾಯಕಿ. ಬಹುಶಃ ನನ್ನ ಹತ್ರ ಕೇಳಿದ್ರೆ ಭೂಪೇಂದ್ರ ಸಿಂಗ್ ಹುಡಾ ಅವ್ರನ್ನ ಮಾಡಬೇಕಾ ಶೈಜಾ ಅವ್ರನ್ನ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳೋದು ಶೈಜಾ ಅವ್ರನ್ನ ಮಾಡಿ. ಯಾಕೆ ಅಂತಂದ್ರೆ ಒಂದು ಹೆಣ್ಮಗಳು, ಇನ್ನೊಂದು ದಲಿತ ಸಮುದಾಯದ ಹೆಣ್ಮಗಳು. ಯಾಕೆಂತಂದ್ರೆ ಆ ಸಮುದಾಯಗಳು ಶತಮಾನಗಳಿಂದ ತುಳಿತಕ್ಕೆ ಒಳಗಾದಂಥ ಸಮುದಾಯ. ಅವರಿಗೆ ಆ ಜೀನಲ್ಲೇ ಮರ್ತೋಗ್ಬಿಟ್ಟಿದೆ ನಾವು ಯಾಕಿದ್ದೀವಿ ಅನ್ನೋಂಥ ರೀತಿಯಲ್ಲಿ. ಸೊ ಹಾಗಾಗಿ ಅದಾದ್ರೆ ನಾನಂತೂ ಬಹಳ ಖುಷಿ ಪಡ್ತೀನಿ. ಅದು ಯಾವುದೇ ಪಾರ್ಟಿಯಲ್ಲಾಗಿರಲಿ. ಈಗ ದ್ರೌಪದಿ ಮುರ್ಮು ಅವರಾದ್ರು ಯಾವುದೇ ಪಾರ್ಟಿಯಲ್ಲಾಗಲಿ ತುಳಿತಕ್ಕೊಳಗಾದವರು, ಆಮೇಲೆ ಶೋಷಣೆಗೊಳಗಾದವರು, ಈ ಭಾರತ ದೇಶದಂತಹ ಒಂದು ಅತ್ಯದ್ಭುತ ಸಂವಿಧಾನ ಏನಿದೆ, ಎಲ್ಲರೂ ಸಮಬಾಳು ಸಮಪಾಲು. ನಾನು ಅದರ ಬಗ್ಗೆ ಜಾತಿ ಬಗ್ಗೆ ಹೇಳ್ತಾ ಇಲ್ಲ. ಕೆಲವರು ಹೇಳ್ತಾ ಇದ್ರು ಜಾತಿ ಹೋಗಬೇಕು ಅಂತ, ಅದು ಸಾಧ್ಯ ಇಲ್ಲ ಭಾರತ ಅಂತ ದೇಶದಲ್ಲಿ. ಆಮೇಲೆ ಜಾತಿಗಳು ಅದೊಂದು ಗ್ರೇಟ್ನೆಸ್ ಆಗಲಿ, ನಮ್ಮಲ್ಲಿ ಇದೊಂದು ಇದೆಯಾ. ಆದರೆ ಏನು ನಾನು ಬಯಸೋದೇನು ಗೊತ್ತಾ, ಯಾವತ್ತೂ ಕೂಡ ಅಸಮಾನತೆ ಇರಬಾರ್ದು. ಯಾವುದೇ ಜಾತಿ ಆಗಿರಲಿ ಸಮಾನತೆ ಇರಬೇಕು. ಜಾತಿ ಅಂತ ಹೇಳುವಾಗ ಆ ಜಾತಿಯ ಒಂದು ವಿಶೇಷತೆಗಳಿದೆ. ನಾನು ಅನೇಕ ಸಲ ಅದನ್ನು ಪ್ರತಿಪಾದನೆ ಮಾಡಿದ್ದೆ. ಅಂದರೆ ನನ್ನ ರೀತಿಯಲ್ಲಿ, ನನ್ನ ಪರ್ಸೆಪ್ಷನ್. ಈಗ ನಾನು ಯಾವುದೋ ಒಂದು ಮನೆಯವರ ಒಂದು ಜಾತಿ ಬೇರೆ ಜಾತಿಯವರ ಒಂದು ಕಾರ್ಯಕ್ರಮಗಳಿಗೆ ಹೋದಾಗ ಅದರ ಬಗ್ಗೆ ತಿಳ್ಕೊಳ್ಳೋದೊಂದು ವಿಶೇಷ. ಒಂದು ಮದುವೆ, ನಿಮ್ಮಲ್ಲಿ ಹಿಂಗಾಗತ್ತಾ, ಓಕೆ, ನಿಮ್ಮಲ್ಲಿ ಹಿಂಗೆಲ್ಲ ಇರುತ್ತಾ ಕಾರ್ಯಕ್ರಮ, ನಿಮ್ಮಲ್ಲಿ ಈ ಒಂದು ಬಟ್ಟೆ ಹಾಕಲೇಬೇಕಾ, ಆಮೇಲೆ ನಿಮ್ಮಲ್ಲಿ ಈ ಥರ ಒಂದು ಗೋಲ್ಡ್ ಚೈನ್ ಸಂಪ್ರದಾಯಗಳು ಆಚರಣೆಗಳು ನಿಮಗೆ ಒಂದೇ ಆದರೆ ಎಲ್ಲಿರುತ್ತೆ, ಎಲ್ಲ ಒಂದೇ ಆದರೆ ಹಂಗಿರಬಾರ್ದು ಅಂತ ಹೇಳಿ. ಆದರೆ ಒಂದೇ ಯಾವುದಿರಬೇಕು, ಸಮಾನತೆ. ಒಂದು 54 ಸೀಟ್ ನೋಡಿ, BJP 25. BJP ಕಳೆದ ಬಾರಿ ಇಲ್ಲಿ 40 ಸೀಟ್ ಗೆದ್ದಿತ್ತು. ಕಳೆದ ಬಾರಿ 15 ಸೀಟ್ ಕಳ್ಕೊಂಡಿದೆ. ಕಳೆದ ಬಾರಿ BJP 40 ಸೀಟ್ ಗೆಲ್ಲತ್ತೆ, JJP 10 ಸೀಟು. INLD ಈ ಬಾರಿ 2. ಅಂದರೆ ಜಾಟ್ ಸಮುದಾಯ ಈ ಕಾಂಗ್ರೆಸ್ನತ್ತ ವಾಲಿದೆಯಾ? ಯಾಕಂದರೆ ದಲಿತ ಸಮುದಾಯ, ಮುಸ್ಲಿಂ ಮತ್ತು ಜಾಟ್ ಇವರು ಭಾಳ ಮುಖ್ಯ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಇಂಡಿ ಮೈತ್ರಿಕೂಟ, BJP ಅತಿ ದೊಡ್ಡ ಪಕ್ಷ, ಕಳೆದ ಬಾರಿ 26, 3 ಸ್ಥಾನ ಜಾಸ್ತಿ. ಕಾಂಗ್ರೆಸ್ 15 ಸ್ಥಾನಗಳಲ್ಲಿ ಮುನ್ನಡೆ. ಮತ್ತೊಂದು ಕಡೆ NC 25, 40. PDP ಇವರ ಜೊತೆ ಬರ್ತಾರ ಗೊತ್ತಿಲ್ಲ. PDP ಏನಾದರೂ ಕಾಂಗ್ರೆಸ್ ಆ್ಯಂಡ್ NC ಜೊತೆ ಬಂದುಬಿಟ್ರೆ ಅಲ್ಲಿ ಆಯಿತು, ಅಧಿಕಾರಕ್ಕೆ ಬಂದಂಗೆ ಆಯಿತು. NC 25, ಕಾಂಗ್ರೆಸ್ 15, 40. ಆಮೇಲೆ ಇತರರು ಬಹುಶಃ 84. ಇನ್ನು 6ರ ರಿಸಲ್ಟ್. BJP ಜೊತೆ ಹೋಗುವಂಥ ಪಕ್ಷಗಳು ಯಾವುದಾದಿದ್ರೆ ಯಾವುದು, ಒಂದು ವೇಳೆ ಗೊತ್ತಿಲ್ಲ, ನ್ಯಾಷನಲ್ ಕಾನ್ಫರೆನ್ಸ್ ಹೋಗ್ಬೋದು ಅಂತ. ನ್ಯಾಷನಲ್ ಕಾನ್ಫರೆನ್ಸ್ ಯಾಕೆ ಅಂತಂದರೆ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನ್ಯಾಷನಲ್ ಕಾನ್ಫರೆನ್ಸ್ ಅವ್ರ ಜೊತೆ ಹೋಗಿತ್ತು. ಫರೂಕ್ ಅಬ್ದುಲ್ಲಾ ಅವ್ರ ಜೊತೆ ಹೋಗಿದ್ದರು. ಬಟ್ ಅದು ಯಾರು? ಅದು ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾಯಕರು ಇದ್ದಾಗ ಜಾರ್ಜ್ ಫರ್ನಾಂಡಿಸ್ ಅಂತ ಮಹಾನ್ ನಾಯಕ, ನಮ್ಮ ಕರ್ನಾಟಕದ ನೆಲದ, ಅದು ಕೂಡ ಮಂಗಳೂರು ನೆಲದ ನಾಯಕ ಜಾರ್ಜ್ ಫರ್ನಾಂಡಿಸ್ ಅವರು ಕೂಡ ಅವ್ರದ್ದು ಸಮತಾ ಪಾರ್ಟಿ ಅಂತಿತ್ತು. ಅವರು BJP ವಿರೋಧಿ, ಮೊದಲು ಕಾಂಗ್ರೆಸ್ ವಿರೋಧಿ, BJP ವಿರೋಧಿ ಕೂಡ, ಸಮತಾ ಪಾರ್ಟಿ, ಸಮಾಜವಾದ ಅಂಥ ನಾಯಕರನ್ನು ಕೂಡ ಕರ್ಕೊಂಬರ್ತಾರೆ. ಯಾರು? ಅಟಲ್ ಬಿಹಾರಿ ವಾಜಪೇಯಿ ಕರ್ಕೊಂಬಂದು ಅವರನ್ನು ಡಿಫೆನ್ಸ್ ಮಿನಿಸ್ಟರ್ ಮಾಡ್ತಾರೆ. ಜಾರ್ಜ್ ಫರ್ನಾಂಡಿಸ್ ಡಿಫೆನ್ಸ್ ಮಿನಿಸ್ಟರ್. ನಾವು ನೋಡಿದ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಜಾರ್ಜ್ ಫರ್ನಾಂಡಿಸ್. ನನ್ನ ಬಹಳ ಅಚ್ಚುಮೆಚ್ಚಿನ ನಾಯಕ ಜಾರ್ಜ್ ಫರ್ನಾಂಡಿಸ್. ಯಾಕೆಂತಂದರೆ ಮಂಗಳೂರಲ್ಲಿ ಹುಟ್ಟಿ ಮುಂಬೈನಲ್ಲಿ ಅವರು ಏನು ಅಲ್ಲ ಸಂಘಟನೆ ಕಟ್ಟಿ ಬಿಹಾರದಲ್ಲಿ ಎಲೆಕ್ಷನ್ಗೆ ನಿಂತು, ಬಿಹಾರದಲ್ಲಿ ಎಲೆಕ್ಷನ್ ನಿಲ್ಲುವಂಥ ಸಂದರ್ಭದಲ್ಲಿ ಅವರು ಜೈಲಲ್ಲಿದ್ದು, ಜೈಲಿನ ಒಳಗಿಂದಲೇ ನಾಮಿನೇಷನ್ ಹಾಕಿ ಒಂದೇ ಒಂದು ದಿವಸ ಕೂಡ ನೀವು ಪ್ರಚಾರಕ್ಕೆ ಬರದೆ ಅಲ್ಲಿಂದ ಗೆದ್ದು ಬರೋದಿದೆಯಲ್ಲ, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಆಗೋದು ದೊಡ್ಡ ಸಾಧನೆ. ಅಬಾಬಾಬಾಬಾಬಾ. ಜಾರ್ಜ್ ಫರ್ನಾಂಡಿಸ್ ದ ಗ್ರೇಟ್ ಸನ್ ಆಫ್ ಇಂಡಿಯಾ. ಹರಿಯಾಣದಲ್ಲೂ ಕೂಡ ಕರ್ನಾಟಕ ಮಾಡೆಲ್ ಸಕ್ಸಸ್. BJP ಆಡಳಿತ ವಿರೋಧಿ ಅಲೆ ಜೊತೆ ಗ್ಯಾರಂಟಿ ಗುದ್ದು.
ಸಖತ್ತಾಗಿ ಗ್ಯಾರಂಟಿ ಕೊಟ್ಟಿದ್ದಾರಂತೆ. ಆದರೆ ಬಟ್ ಗ್ಯಾರಂಟಿ ಅನ್ನೋದಕ್ಕಿಂತಲೂ ಇಲ್ಲಿ ಬಿಜೆಪಿ ಪ್ರತಿ ಬಾರಿ ನಮ್ಮ ರಾಜ್ಯದ್ದೇ ಆಗಿರಬಹುದು ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ನಾವು ಗಮನಿಸಿದ್ವಿ ಬಹಳ ಎಡವಟ್ಟುಗಳನ್ನ ಮಾಡ್ಕೊಳ್ತು ಅಂತ. ಹಿರಿಯರ ಕಡೆಗಣನೆ ಇರಬಹುದು, ಕೆಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ನೀವು ಹೇಳ್ದಂಗೆ ಹರಿಯಾಣದಲ್ಲಿ ಈ 3 ಕೃಷಿ ಕಾಯ್ದೆ ಜಾರಿ ತಂದಾಗ ಅದನ್ನು ಮನವರಿಕೆ ಮಾಡುವಲ್ಲೂ ಕೂಡ ಬಿಜೆಪಿ ವಿಫಲ ಆಯಿತು. ಹೋರಾಟವನ್ನು ಹತ್ತಿಕ್ಕಿದ್ದ ರೀತಿ ಸರಿ ಇರಲಿಲ್ಲ ಅಂತ. ಈಗ ಏನಾಗುತ್ತೆ, ಕೆಲವು ನಾಯಕರುಗಳಿರ್ತಾರೆ. ಆಮೇಲೆ ನರೇಂದ್ರ ಮೋದಿ ಅವರಿಗೆ ಆ ಶಕ್ತಿ ಇತ್ತು ನನ್ನ ಪ್ರಕಾರ. ಈಗ ಹೋರಾಟ ಮಾಡ್ತಾ ಇದ್ದಾರಪ್ಪ, ನೀವಲ್ಲಿ ಮುಳ್ಳು ಬೇಲಿ ಹಾಕೋದ್ರ ಬದಲಾಗಿ ಕೆಲವು ನಾಯಕರಿಗೆ ಎಂಥ ಶಕ್ತಿ ಇರುತ್ತೆ ಅಂತಂದರೆ ನೇರವಾಗಿ ಹೋಗ್ಬಿಡ್ತಾರೆ. ನೇರವಾಗಿ ಹೋಗ್ಬಿಟ್ಟು ಆ ಘಟನಾ ಸ್ಥಳಕ್ಕೆ ಬಂದಿದ್ರು ಕೂಡ ನಿಮ್ಗೇನಾಗ್ಬಿಡುತ್ತೆ ಅಂದರೆ, ನಾಯಕ ಬಂದಿದ್ದಾನೆ, ನಿಮ್ದೇನಾಗಬೇಕು, ನಾನು ಮಾತಾಡ್ತೀನಿ, ನೀವು ಮನವರಿಕೆ ಮಾಡಿಕೊಟ್ರೆ ಆಯಿತು, ಚರ್ಚೆ ಮಾಡಿಕೊಟ್ರೆ ಆಯಿತು, ನಿಮ್ದೇನಪ್ಪ ಸಮಸ್ಯೆ, ನಿಮ್ದೇನು ಸಮಸ್ಯೆಗಳು, 10 ಪಾಯಿಂಟ್ಗಳು ತಗೊಂಡ್ಬನ್ನಿ ನನ್ನ ಬಳಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಅಂಥದ್ದು ಒಮ್ಮೆ ನನಗೆ ಅದು ಕುಮಾರಸ್ವಾಮಿ ವಿಚಾರದಲ್ಲಿ ಭಾಳ ಖುಷಿಯಾಗುತ್ತೆ. ಈ ರೈತರ 25,000 ರೂಪಾಯಿ ಏನು 25,000 ರೂಪಾಯಿ ಅಲ್ಲ, ಒಂದು 25,000 ಕೋಟಿ ಅವರು ಸಾಲ ಮನ್ನಾ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಎಲ್ಲ ರೈತ ಸಂಘಟನೆಗಳನ್ನು ವಿಧಾನಸೌಧಕ್ಕೆ ಕರೆಸಿಬಿಟ್ಟು ಒಂದು ಮೀಟಿಂಗ್ ಮಾಡಿದರು, ಮನವರಿಕೆ ಮಾಡಿದರು. ಆಗ ಕೆಲವರು ಹೇಳಿದರು, ಸ್ವಾಮಿ ಕೆಲವರೆಲ್ಲ ದೊಡ್ಡ ದೊಡ್ಡ ಇವರಿದ್ದಾರೆ, ಯಾರು ರೈತರು, ಅವ್ರದ್ದೆಲ್ಲ ಮಾಡಬೇಡಿ ಅಂತೇಳಿ ಅವರು ಒಪ್ಕೊಂಡ್ರು. ಇದು ಏನಾಯಿತು ಅಂದರೆ, ಈ ರೈತರಿಗೆ ಅನ್ಯಾಯ ಆಗ್ತಾ ಇದೆಯಾ, ಅಲ್ಲಿರ್ಬೋದು ನೀವು ಖಾಲಿಸ್ತಾನ್, ಜೈ ಖಾಲಿಸ್ತಾನ್, ಅವರು ಮತ್ತೊಂದು ಟೀಕೆ ಟಿಪ್ಪಣಿ ಬೇರೆ. ನಮ್ಮನ್ನು ಆಳುವಂಥ ನಾಯಕರು ನಮಗೆ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು, ಅದು ಬೇಕಿರುವಂಥದ್ದು. ಬಟ್ ಎಲ್ಲವನ್ನು ಕೂಡ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಅದರ ಜೊತೆಗೆ ಕರ್ನಾಟಕ ಮಾದರಿ ಗ್ಯಾರಂಟಿ ಯೋಜನೆಗಳ ಕಾಂಗ್ರೆಸ್ ಬಹಳ ದೊಡ್ಡ ಬೂಸ್ಟ್ ಇದು. ಹೌದು, ಯಾಕಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಇದ್ದ ಬಿಜೆಪಿನೇ ಈ ಬಾರಿ 60 ಸ್ಥಾನಗಳನ್ನು ಕಳ್ಕೊಂಡಿದೆ. ಹೌದು, ಅದರ ಅರ್ಥ ಇವರು ಹೇಳದೇ ಇದ್ರು ಕೂಡ ನರೇಂದ್ರ ಮೋದಿ ಅವರ ಪ್ರಭಾವ ಕಡಿಮೆ ಆಗಿದೆ ಅಂತೇಳಿ ಕಾಂಗ್ರೆಸ್ ಹೇಳ್ಕೊಂಡು ಓಡಾಡುತ್ತೆ. ಆಯ್ತಾ? ಅದರ ಜೊತೆಗೆ ಈಗ ಹರಿಯಾಣದಲ್ಲಿ ಬಂತು, ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಒಂದು ವೇಳೆ ಸರ್ಕಾರ ರಚನೆ ಮಾಡಿದರೆ ನೋಡಿ, ಸರ್ಕಾರ ರಚನೆಯ ಕಸರತ್ತುಗಳ ನೋಡಿ 26+15 ನೋಡಿ. ಜಮ್ಮು ಕಾಶ್ಮೀರ ಕಣಿವೆ ರಾಜ್ಯದಲ್ಲಿ ಗರಿಗೆದರಿದ ರಾಜಕೀಯ ಹೊರಟು ನೋಡಿ, ಸರ್ಕಾರ ರಚನೆಗೆ 2 ಕಡೆಯಿಂದ ಕಸರತ್ತು. ಜಮ್ಮು ಕಾಶ್ಮೀರದ ಹೋರಾಟ ಕಾಂಗ್ರೆಸ್ ಹೈಕಮಾಂಡ್ ಹೋಯ್ತು ನೋಡಿ. ಈಗ ಆಧರಿಸಿದ್ದಾರೆ 10 ಜನ ಕೂಡ ಪಿಡಿಪಿ ಬಿಜೆಪಿ ಜೊತೆಗಿದ್ರೆ ಮಾತ್ರ ಕಾಂಗ್ರೆಸ್ ಅಂದ್ರೆ ಅಧಿಕಾರದ ಪಿಡಿಪಿ ಬಿಜೆಪಿ ಜೊತೆಗೆ ಹೋದ್ರೆ ಮಾತ್ರ ಅಲ್ಲಿ ಅಧಿಕಾರದ ಗದ್ದಿಗೆ ಇರೋದಕ್ಕೆ ಸಾಧ್ಯ. ಇಲ್ಲ 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 ಆಗಲ್ಲ ಲೋಕಲ್ ಪಾರ್ಟಿಗಳು ಇಲ್ಲ ಇಲ್ಲ ಇಲ್ಲ. ಬಿಜೆಪಿ 28 ಇದೆಯಲ್ವಾ, ಕರೆಕ್ಟ್. ಇನ್ನು ಪಿಡಿಪಿ 5 ಇದೆ. ಎಷ್ಟಾಯ್ತು? 33 ಆಯ್ತು. 33 ಇನ್ನೂ 13 ಬೇಕಾಗುತ್ತೆ. 13 ಅಂತಂದ್ರೆ ಅದರ್ಸ್ ಹತ್ತಿದ್ದಾರೆ, ಸಾಕಾಗ್ತಾ ಇಲ್ಲ. ಅಲ್ಲಿ ಇನ್ನು 3 ಮಾತ್ರ ಬಾಕಿ ಇರೋದು. ಚಿಕ್ಕ ಪುಟ್ಟ ಪಕ್ಷಗಳನ್ನ ಜೊತೆಗೆ ಇಲ್ಲಿ ಇರೋವಂಥದ್ದು ಒಂದೇ. ಇಲ್ಲಿ ಒಂದು ಡ್ರಾಮಾ ಅಂತಂದ್ರೆ ಡ್ರಾಮಾ, ಆದರೆ ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೇಳ್ಬಿಡ್ಬೇಕು, ಒಮರ್ ಅಬ್ದುಲ್ಲಾಗೆ ಹೇಳ್ಬಿಡಕ್ಕೆ, ನಾನು ನಿನಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ.